ವೆಲ್ಕಮ್ ಬ್ಯಾಕ್. ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಹೆಲ್ದಿ ರೆಸಿಪಿಯಾಗಿ ಬರ್ತಾ ಇದ್ದೇನೆ. ಅಂದ್ರೆ ಸ್ಪೆಷಲ್ ರೆಸಿಪಿ ಏನಲ್ಲ, ಸಿಂಪಲ್ ಆ್ಯಂಡ್ ಟೇಸ್ಟಿ ಮತ್ತೆ ಎಲ್ಲ ಕಡೆ ಮಾಡುವಂತಹ ರೆಸಿಪಿಯೇ. ಒಂದು ಸ್ಪೆಷಲ್ ಆಗಿ ತೋರಿಸ್ಲಿಕ್ಕೆ ಇರುವಂತದ್ದಲ್ಲ, ಬಟ್ ನನ್ನ ಡೈಲಿ ಲೈಫಲ್ಲಿ ನಾನು ಯಾವುದು ವಿಡಿಯೋ ಹಾಕ್ತಾ ಇದ್ದೇನಲ್ವಾ, ಆವಾಗ ನಾನು ಯಾವುದು ಸಿಂಪಲ್ ರೆಸಿಪಿ ಮಾಡಿದ್ರು ಕೂಡ ನಾನು ವಿಡಿಯೋ ಹಾಕ್ತೇನೆ. ಅದಕ್ಕೋಸ್ಕರ ಹಾಕ್ತಾ ಇದ್ದೇನೆ. ಮತ್ತೆ ಬಿಗಿನರ್ಸಿಗೆ ಮತ್ತೆ ಕುಕ್ಕಿಂಗ್ ಗೊತ್ತಿಲ್ಲದವರಿಗೆಲ್ಲ ಈಸಿ ಆಗ್ಬೋದು. ನೋಡಿ ಎಷ್ಟು ಉದ್ದ ಉಂಟು ಅಲಸಂಡೆ ಅಂತ ಹೇಳಿ, ತುಂಬಾ ಫ್ರೆಶ್ ಆಗಿ ಉಂಟು, ಊರಿದ್ದು ಅಲಸಂಡೆ ಇದು. ಇದನ್ನ ನಾನು ಚಂದ ವಾಶ್ ಮಾಡಿ ಕಟ್ ಮಾಡಿರುವಂತದ್ದು. ಇದಕ್ಕಿಂತ ಸ್ಪೆಷಲ್ ಎಂತ ಹಾಕ್ಲಿಲ್ಲ. ಅಂದ್ರೆ ನಾವು ವೆಜಿಟೇಬಲ್ಸ್ ನಮ್ಮ ಡೈಲಿ ಲೈಫ್ ಅಲ್ಲಿ ಹೆಲ್ತಿಗೆ ತುಂಬಾ ಯೂಸ್ಫುಲ್ ಆಗಿರುವಂತದ್ದು ವೆಜಿಟೇಬಲ್ಸ್. ಅಂದ್ರೆ ಈಗಿನ ಆ ನಮ್ಮ ಲೈಫ್ ಸ್ಟೈಲ್ ಹೇಗುಂಟು ಅಂತ ಹೇಳಿದ್ರೆ, ನಮ್ದು ಒಂದು 50% ಕೂಡ ನಮ್ಮ ಹೆಲ್ತ್ ಅಲ್ಲಿ ಪ್ರಾಬ್ಲಮೇ ಇರುವಂತದ್ದು ಬಿಕಾಸ್ ಆಫ್ ಫುಡ್. ಸೊ ಹೆಲ್ದಿ ಫುಡ್ ಯಾರು ಕೂಡ ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ, ಅದು ನಮಗೆ ಟೇಸ್ಟ್ ಕೂಡ ಆಗುದಿಲ್ಲ. ಮತ್ತೆ ಕೂಡ ಅಂದ್ರೆ ಗ್ರೀನ್ ವೆಜಿಟೇಬಲ್ಸ್ ಅಂತ ಹೇಳಿದ್ರೆ ಅದು ನಮ್ಮ ಬಾಡಿಗೆ ಎಂತೆಲ್ಲ ಎಸೆನ್ಷಿಯಲ್ ಇದೆ, ವಿಟಮಿನ್ಸ್, ಮಿನರಲ್ಸ್, ಫೈಬರ್ಸ್ ಮತ್ತೆ ಆಂಟಿ ಆಕ್ಸಿಡೆಂಟ್ ಸಹ ಅದು ಹ್ಯೂಮನ್ ಹೆಲ್ತ್ಗೆ ಯಾವ್ದೆಲ್ಲ ಬೇಕು ಅದೆಲ್ಲ ನಮಗೆ ಇದರಲ್ಲಿ ಸಿಗ್ತದೆ. ಇದರಲ್ಲಿ ನ್ಯೂಮರಸ್ ಯೂಸಸ್ ಕೂಡ ಉಂಟು. ಅಂದ್ರೆ ಇದು ಇಮ್ಯುನಿಟಿಯನ್ನ ಬೂಸ್ಟಿಂಗ್ ಮಾಡ್ತದೆ, ಮತ್ತೆ ಎನಿಮಿಯಾ ಉಂಟಲ್ಲ ಅದನ್ನು ಪ್ರಿವೆಂಟಿಂಗ್ ಮಾಡ್ತದೆ, ಮತ್ತೆ ಬೋನ್ ಅನ್ನ ಮೇಂಟೈನ್ ಮಾಡ್ತದೆ, ಮತ್ತೆ ಐ ಹೆಲ್ತ್ ಅನ್ನು ಕೂಡ ಹಾಗೆ ಐಸ್ ಇದನ್ನು ಕೂಡ ಮೇಂಟೈನ್ ಮಾಡುವಂತದ್ದು. ಮತ್ತೆ ಡೈಜೆಷನ್ ಕೂಡ ಸಪೋರ್ಟಿವ್ ಆಗಿರ್ತದೆ. ಮತ್ತೆ ಕ್ರೋನಿಕ್ ಡಿಸೀಸ್ ಇರ್ತದಲ್ಲ, ಅಂದ್ರೆ ಲೈಕ್ ಕ್ಯಾನ್ಸರ್, ಹಾರ್ಟ್ ಡಿಸೀಸ್, ಇದನ್ನೆಲ್ಲ ರಿಡ್ಯೂಸ್ ಮಾಡುವಂತದ್ದು ನಮ್ಮ ಗ್ರೀನ್ ವೆಜಿಟೇಬಲ್ಸ್. ಮತ್ತೆ ಇನ್ನೊಂದು ರೆಸಿಪಿ ಅಂತ ಹೇಳಿದ್ರೆ ಅದು ಕೆಸುವಿನ ಗೆಡ್ಡೆ ಉಂಟಲ್ಲ, ಅದು ಕೂಡ ಹಾಗೆ ಅದು ಬ್ಲಡ್ ಶುಗರ್ ಅನ್ನ ಮ್ಯಾನೇಜ್ ಮಾಡ್ತದೆ, ಮತ್ತೆ ಹಾರ್ಟ್ ಹೆಲ್ತಿಗೂ ಕೂಡ ತುಂಬಾ ಹೆಲ್ತಿ. ಅದು ಕೂಡ ನಾನು ಇದರಲ್ಲಿ ರೆಸಿಪಿಯನ್ನ ಹಾಕಿದ್ದೇನೆ. ಅಂದ್ರೆ ಇದರಲ್ಲಿ ಹೈ ಫೈಬರ್ಸ್ ಇರ್ತದೆ, ಮತ್ತೆ ಪೊಟ್ಯಾಷಿಯಂ ಮತ್ತೆ ಆಂಟಿ ಆಕ್ಸಿಡೆಂಟ್ ಕಂಟೆಂಟ್ ಕೂಡ ಇದರಲ್ಲಿ ತುಂಬಾ ಇರ್ತದೆ. ಇದು ಹೆಚ್ಚಾಗಿ ಕರ್ನಾಟಕದಲ್ಲಿ ಯೂಸ್ ಮಾಡುವಂತದ್ದು, ಮತ್ತೆ ಬೇರೆ ಕಡೆ ಯೂಸ್ ಮಾಡ್ತಾರಂತ ಗೊತ್ತಿಲ್ಲ. ಅಂದ್ರೆ ಇದು ಸೊ ಯಾರೆಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಸೊ ಇದೊಂದು ನೋಡಿ, ಇದ್ರ ಹೆಸರು ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ಅಂದ್ರೆ ಇದು ಚೇವು ಉಂಟಲ್ಲ, ಚೇವು ಅದು ಬೀಜ ನಾವು ಹಾಗೆ ಹೇಳುವಂತದ್ದು. ಸೊ ಅದು ಕೂಡ ಹಾಗೆ ನಮಗೆ ಅಂದ್ರೆ ಅದು ಹೀಟ್, ಬಟ್ ನಮ್ಮ ಈ ಮಳೆಗಾಲದಲ್ಲಿ ಇದು ಕೋಲ್ಡ್. ನಮ್ಮ ಮಳೆ ಬಂದ ತಕ್ಷಣ ಫುಲ್ ಕೋಲ್ಡ್ ಆಗ್ತದೆ. ಸೊ ಆವಾಗ ನಾವು ಇಂಥ ಫುಡ್ ತಿಂದ್ರೆ ನಮ್ಮ ಬಾಡಿಯನ್ನ ನಾವು ಟೆಂಪರೇಚರ್ ಅನ್ನ ಕಂಟ್ರೋಲ್ ಮಾಡ್ಕೋಬಹುದು. ಸೊ ಅದು ಈಸಿಯಾಗಿ ಮಾಡುವಂತದ್ದು, ಅದು ಸಿಂಪಲ್. ಅದ್ರದ್ದು ಹೊರಗಿನ ಸಿಪ್ಪೆ ಉಂಟಲ್ಲ ಅದನ್ನ ತೆಗ್ದ್ರೆ ಆಯ್ತು. ಎಲಿಫೆಂಟ್ ಫುಡ್ ಅದು ಅದಕ್ಕೆಲ್ಲ ನಾವು ಸ್ವಲ್ಪ ಹುಳಿ ಎಲ್ಲ ಹೆಚ್ಚಾಕ್ತೇವೆ, ಬಟ್ ಇದಕ್ಕೆ ಹಾಗಿಲ್ಲ. ಇದು ಪೊಟೆಟೊ ಆಗಿರ್ತದೆ, ಹೀಗೆ ನಾರ್ಮಲ್ ಆಗಿ ಕಟ್ ಮಾಡಿ ಅದಕ್ಕೆ ನಾವು ನಾರ್ಮಲ್ ಆಗಿ ಎಂತ ಯೂಸ್ ಮಾಡ್ತೇವೆ ಅದೇ ಮಸಾಲೆ ಎಲ್ಲ ಯೂಸ್ ಮಾಡುವಂತದ್ದು. ನಾನೀಗ ಇದು ಕಟ್ ಮಾಡಿ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಪುಡಿ ಹಾಕಿ ಬೇಯಿಸ್ತೇನೆ. ಅಂದ್ರೆ ಕುಕ್ಕರ್ ಅಲ್ಲಿ ಬೇಯಿಸಬೇಡಿ, ಹೀಗೆ ಓಪನ್ ಪಾತ್ರೆಯಲ್ಲೇ ಬೇಯಿಸಿ. ಅದು ಬೇಯಿಸಿದ ನಂತರ ಅದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಉಂಟಲ್ಲ, ನಾವು ಕಡ್ದಿರ್ತೇವೆ, ಅದರದ್ದು ನಾನೊಂದ್ 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೇನೆ. ಹಾಕಿ ಒಟ್ಟಿಗೆ ಬೇಯಲಿಕ್ಕೆ ಇಡುದು. ಇದು ಹೀಟ್ ಅಲ್ಲ, ಅದಕ್ಕೋಸ್ಕರ ನಾನು ಹೆಸರು ಕಾಳು ಉಂಟಲ್ಲ ಅದನ್ನು ಕೂಡ ಕುಕ್ಕರ್ ಅಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಅದರಲ್ಲಿ ನಾನು ಆನಿಯನ್, ಟೊಮೆಟೊ ಮತ್ತೆ ಹೆಸರು ಕಾಳು ಉಂಟಲ್ಲ ಅದನ್ನೊಟ್ಟಿಗೆ ಬೇಯಲಿಕ್ಕೆ ಇಟ್ಟು, ಅದು ಬೆಂದ ನಂತರ ನಾನು ಇದಕ್ಕೆ ಮಿಕ್ಸ್ ಮಾಡುವಂತದ್ದು ಅಷ್ಟೇ. ಮತ್ತೆ ಒಗ್ಗರಣೆ ಒಂದು ಕೊಟ್ರೆ ಆಯ್ತು. ತೊಂದ್ರೆ ಅಷ್ಟೇ ಮಾಡಿದ್ರೇನೆ ತುಂಬಾ ಟೇಸ್ಟಿ ಆಗಿರ್ತದೆ. ಅದಕ್ಕೆ ನಮಗೆ ಮಧ್ಯಾಹ್ನದ ಊಟಕ್ಕೆ ಅಥವಾ ನೈಟ್ ಊಟಕ್ಕೆ ಯಾವುದು ಬೇರೆ ನಮಗೆ ಫಿಶ್ ಫ್ರೈಯ, ನಾನ್ ವೆಜ್ ಯಾವುದು ಕೂಡ ಅಗತ್ಯ ಬರುದಿಲ್ಲ, ಅಷ್ಟು ಟೇಸ್ಟಿ ಆಗಿರ್ತದೆ. ನೋಡಿ, ಇದು ನಾನು ಯಾಕೆ ಸ್ವಲ್ಪ ಮಾಡಿದ್ ಅಂತ ಹೇಳಿದ್ರೆ ನಾವು ಅಷ್ಟೇ ಕ್ವಾಂಟಿಟಿ ಜನ ಇರೋದು. ಸೊ ಅದಕ್ಕೋಸ್ಕರ ಇದು ಇವತ್ತಿನ ವಿಡಿಯೋ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ರೆಸಿಪಿಯಲ್ಲಿ ಬರ್ತಾ ಇದ್ದೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್.